ಟಿಡಿ ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡಿ ಜೀವನ ಬದಲಾಯಿಸುವ ಕೋರ್ಸ್ ತಗೊಳ್ಳಿ. ಎಲ್ಲದಕ್ಕೂ ಕೇಳಿದ ತಕ್ಷಣ ನೀಡ್ಫುಲ್ ಆಗಿ ಹೆಲ್ಪ್ ಎಲ್ಲ ಮಾಡ್ತಾರೆ. ಕಲಿಬಹುದು ಮಾಡ್ಬೋದು ಅಂತ ಈಗ ಸ್ವಲ್ಪ ಧೈರ್ಯ ಬರ್ತಾ ಇದೆ. ಇಷ್ಟೊಂದು ಕಾನ್ಸೆಪ್ಟ್ಸ್ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಚೆನ್ನಾಗಿ ಹೇಳ್ಕೊಟ್ರು, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ನ್ಯೂ ಇದ್ದೆ, ಅಷ್ಟೇ ನಾಲೆಜ್ ಇರಲಿಲ್ಲ, ತುಂಬ ತಿಳ್ಕೊಳಂಗಾಗಿದೆ. ಇಲ್ಲಿ ಬಂದು ತುಂಬ ವಿಷಯಗಳನ್ನ ಕಲ್ತ್ಕೊಂಡಿದ್ದೀನಿ. ಥಿಯರಿ ಕ್ಲಾಸಸ್ ಎಲ್ಲ ನನಗೆ ತುಂಬ ಸಮಾಧಾನ. ನಾಲೆಡ್ಜ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ನಾನು ಇಲ್ಲಿ ಬಂದಮೇಲೆ ನನಗೆ ಕೆಲವೆಲ್ಲ ಡೌಟ್ಸ್ ಇತ್ತು, ಅದೆಲ್ಲ ಕ್ಲಿಯರ್ ಆಯಿತು. ಅಕಾಡೆಮಿಗೆ ಬಂದಾಗ ಮನೋಜ್ ಸರ್ ಫ್ರಮ್ ಸ್ಕ್ರ್ಯಾಚಿಂದ ಹೇಳ್ಕೊಟ್ಟಿದ್ದಾರೆ. days ಪ್ರಾಕ್ಟೀಸ್ ಮಾಡಿ ಅಕ್ಟೋಬರ್ 14 ಡೈಮಂಡ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಟೈಮಿಂಗ್ಸ್ ಬಂದು 6 to 7:30 ಇಂದ ಈವ್ನಿಂಗ್, ಮಂಡೇ ಟು ಫ್ರೈಡೇವರೆಗೂ ಇರುತ್ತೆ. ಇವಾಗ ಜೋಶ್ ಬಂದಿದೆಯಾ ಈ ಸಲ? ಸ್ಟಾಫ್ ಫಾರ್ ಎವ್ರಿಬಡಿ ಗುಡ್, ಯಾವಾಗಲೂ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಇವನ್ ದೋ ಇಟ್ಸ್ ಅ ಬೇಸಿಕ್ ಕ್ಲಾಸ್, ಓಡಾಡ್ತಾನೆ ಇರ್ತಾರೆ. ಎಲ್ಲದಕ್ಕೂ ಕೇಳಿದ ತಕ್ಷಣ ನೀಡ್ಫುಲ್ ಆಗಿ ಹೆಲ್ಪ್ ಎಲ್ಲ ಮಾಡ್ತಾರೆ. ಆ್ಯಂಡ್ ವೆರಿ ನೈಸ್ ಕ್ಲಾಸ್. ಬೇಸಿಕ್ ಕ್ಲಾಸ್ಗೆ ವಿ ಕ್ಯಾನ್ ಜಾಯ್ನ್ ಇಯರ್ ಆ್ಯಂಡ್ ವಿ ಕ್ಯಾನ್ ಲರ್ನ್ ಎವ್ರಿಥಿಂಗ್ ಪ್ರಾಪರ್ಲಿ. ಥ್ಯಾಂಕ್ ಯು. ಹಲೋ ಎವ್ರಿವನ್, ನನ್ನ ಹೆಸರು ವಸಂತಲಕ್ಷ್ಮಿ ಅಂತ. ಐ ಆಮ್ ಅ ಬಿಗಿನರ್ ಇಲ್ಲಿ. ದಿಸ್ ಈಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್ ಟು ಲರ್ನ್. ಕಲಿಬೋದು ಮಾಡ್ಬೋದು ಅಂತ ಈಗ ಸ್ವಲ್ಪ ಧೈರ್ಯ ಬರ್ತಾ ಇದೆ. ಮುಂದೆ ನೋಡೋಣ. ನನ್ನ ಹೆಸರು ಕಾರ್ತಿಕ್ ಅಂತ. ನನಗೆ ಸ್ಟಾಕ್ಸ್ ಮೇಲೆ ನಾಲೆಡ್ಜ್ ಇರಲಿಲ್ಲ. ಅಕಾಡೆಮಿಗೆ ಬಂದಾಗ ಮನೋಜ್ ಸರ್ ಫ್ರಮ್ ಸ್ಕ್ರ್ಯಾಚಿಂದ ಹೇಳ್ಕೊಟ್ಟಿದ್ದಾರೆ. ಅದು ಇನ್ವೆಸ್ಟ್ಮೆಂಟ್ಸ್ ಹೆಂಗೆ ಮಾಡೋದು, ಪ್ರಾಫಿಟ್ಸ್ ಹೆಂಗೆ ತೊಗೊಳ್ಳೋದು, ಇನ್ ಕೇಸ್ ಲಾಸ್ನ ಹೆಂಗೆ ಕವರ್ ಮಾಡೋದು, ಅದೆಷ್ಟು ಲಾಸಸ್ನ ಕಂಟ್ರೋಲ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ಅದೇ ಇದು ತೊಗೊಂಡಿರೋ ಬೇಸಿಕ್ಸ್ ಕೋರ್ಸ್ ಬಂದ್ಬಿಟ್ಟು ತುಂಬ ನಾಲೆಡ್ಜ್ಫುಲ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟ. ಟಿ ಡಿ ಅಕಾಡೆಮಿ ಒಂದು ಒಳ್ಳೆ ಆಪರ್ಚುನಿಟಿ ಮಾಡಿಕೊಟ್ಟಿದೆ ಅಂತ ಅನಿಸುತ್ತೆ. ತುಂಬ ಕಲಿಸಿದ್ದಾರೆ. ಇನ್ನು ಇದನ್ನೇ ನಾವು ಹಂಗೆ ಕಲ್ತ್ಕೊಂಡು ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಇತ್ತು. ಥ್ಯಾಂಕ್ ಯು. ಇಲ್ಲಿ ಬಂದು ತುಂಬ ವಿಷಯಗಳನ್ನ ಕಲ್ತ್ಕೊಂಡಿದ್ದೀನಿ. ಇನ್ವೆಸ್ಟಿಂಗ್ ಅಂದರೆ ಬರೀ ಶೇರು ಬೈ ಮಾಡೋದಂತ ನಾವು ತಿಳ್ಕೊಂಡಿದ್ವಿ, ಆದರೆ ಇಲ್ಲಿ ತುಂಬ ಇಂಟ್ರಾಡೇ ತುಂಬ ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನನ್ನ ಹೆಸರು ರಾಮಚಂದ್ರ ಅಂತ. ನಮ್ಮ ಮಿಸ್ಸಸ್ ಅವರು ಇಲ್ಲಿ ಬಂದು 6 ತಿಂಗಳಿಂದ ಟ್ರೈನಿಂಗ್ ಕಲ್ತ್ಕೊಂಡು ಹೋದರು. ಮನೋಜ್ ಸರ್ ಅವ್ರದ್ದು ವಿಡಿಯೋಸ್ಗಳು ಪ್ರತಿಯೊಂದು ನಾನು ಎಲ್ಲ ನೋಡಿ ಅದರಲ್ಲೇ ಸ್ವಲ್ಪ ನಾಲೆಡ್ಜ್ ಬೆಳೆಸ್ಕೊಂಡಿದ್ದೆ. ನಂತರ ನಮ್ಮ ಮಿಸ್ಸಸ್ ಅವರು ಹೇಗೆ ರಿಟೈರ್ಡ್ ಆಗ್ತಾ ಇದೆಯಾ ನೀನು, ಹೋಗಿ ಅಲ್ಲಿ ಅವ್ರ ಜೊತೆಯಲ್ಲಿ ಕಲ್ತ್ಕೊಂಡು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ನಾನು ಇದು ಸೆನ್ಸಿಬಲ್ ಎಲ್ಲ ಅವ್ರು ಹೇಳ್ಕೊಟ್ಟಿದ್ದು, ಮನೋಜ್ ಸರ್ ನಮ್ಮ ಮಿಸ್ಸಸ್ಗೆ ಹೇಳ್ಕೊಟ್ಟಿರೋದ್ರ ಮೇಲೆ ನಾನು ಪ್ರಾಕ್ಟೀಸ್ ಮಾಡಿಕೊಂಡೆ. ಅದರಲ್ಲೇ ಸೆನ್ಸಿಬಲ್ ಯೂಸ್ ಮಾಡೋದನ್ನೆಲ್ಲ ನಾನು ನಾಲೆಡ್ಜ್ ಬೆಳೆಸ್ಕೊಂಡಿದ್ದು. ಈಗ ನಾನು ಮನೋಜ್ ಸರ್ ಹತ್ರ ಬಂದು ಪ್ರಾಕ್ಟೀಸ್ ಕಲ್ತ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದು ಪ್ರಾಕ್ಟಿಕಲಾಗಿ ನಾನು ಸ್ವಲ್ಪ ನಾಲೆಡ್ಜ್ ಸ್ಟಾಫ್ಗಳಿಂದ ಕಲ್ತ್ಕೊಂಡಾಗ ಲೈವಾಗೆ ಮಾಡೋದಕ್ಕೆ ನನಗೆ ತುಂಬ ಇನ್ನೂ ಅನುಕೂಲ ಆಗ್ತದೆ. ಇವಾಗ ಹೇಳ್ಕೊಟ್ಟಿರೋ ಥಿಯರಿ ಕ್ಲಾಸಸ್ ಎಲ್ಲ ನನಗೆ ತುಂಬ ಸಮಾಧಾನ ಆಗಿದೆ. ತುಂಬ ಚೆನ್ನಾಗಿದೆ ಕ್ಲಾಸಸ್ ಎಲ್ಲ. ಮನೋಜ್ ಸರ್ದು ನಾನು ಯೂಟ್ಯೂಬಲ್ಲಿ ಸುಮಾರು ವಿಡಿಯೋಗಳನ್ನೆಲ್ಲ ನೋಡಿದ್ದೀನಿ. ಅವರು ಸ್ಟಾಫು ಸಾಧಕರದ್ದು ಕುಣಿಸ್ಕೊಂಡು ಸಾಧಕರ ಅದನ್ನೆಲ್ಲ ವಿಡಿಯೋಗಳನ್ನೆಲ್ಲ ನೋಡಿ ನನಗೂ ತುಂಬ ಇಲ್ಲಿ ಟಿ ಡಿ ಅಕಾಡೆಮಿಗೆ ಬಂದು ಕಲಿಬೇಕು ಅನ್ನೋದು ತುಂಬ ಹುಮ್ಮಸ್ಸಿಂದ ನಾನು ಕಾಯ್ತಾ ಇದ್ದೆ 1 ವರ್ಷದಿಂದ. ಈಗ ರಿಟೈರ್ಮೆಂಟ್ಗೆ ಹತ್ರ ಬಂದಿರೋ ಕಾರಣಾಂತರದಿಂದ ನಾನು ಇದನ್ನು ಕಲಿತ್ಕೊಂಡು ಮುಂದೆ ನನ್ನ ನಿವೃತ್ತಿ ಜೀವನನ ಇದರಲ್ಲೇ ರೂಪಿಸ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ನಾನು ಟಿ ಡಿ ಅಕಾಡೆಮಿಗೆ ಬಂದು ಕಲ್ತ್ಕೊಟ್ಟಿದ್ದೇನೆ. ಮೊದಲನೇ ಸತಿ ಬಂದಿರೋದು. ಟಿ ಡಿ ಅಕಾಡೆಮಿ ತುಂಬ ಎನ್ವಿರಾನ್ಮೆಂಟಲ್ ಚೆನ್ನಾಗಿದೆ, ಹೇಳ್ಕೊಂಡು ಕೊಡೋದನ್ನು ತುಂಬ ಅರ್ಥ ಆಗುತ್ತೆ. ಫಸ್ಟ್ ಟೈಮ್ ಬಿಗಿನರ್ಸ್ ನಾನು. ಚೆನ್ನಾಗಿದೆ. Actually, this course has been helped me very lot. Like from past 6 months or 1 year, I'm trying to learn these things on myself and try doing research and going through YouTube videos. But in 3 days, I have learned a lot more than that. ಎಲ್ರಿಗೂ ನಮಸ್ಕಾರ. ಹೆಸರು ಸಂಗಮೇಶ್. ನಾನು ಟಿ ಡಿ ಕ್ಲಾಸಿಗೆ ಮೇನ್ ಬಂದಿರೋ ಕಾರಣ ಅಂದರೆ ನಾವು ಎಲ್ಲಿ ಲಾಸ್ ಮಾಡ್ತೀವಿ, ಏನೇನು ಲಾಸ್ ಮಾಡ್ತೀವಿ, ಯಾವುದು ಮಿಸ್ಟೇಕ್ ಮಾಡ್ತಾಯಿದ್ವಿ, ಆ ಮಿಸ್ಟೇಕ್ಸ್ನ ಇನ್ನೊಮ್ಮೆ ತಿರ್ಗಾ ಮಾಡದೇ ಇರೋ ಕಾರಣಕ್ಕೋಸ್ಕರ ನಾವು ಕಲ್ಕೋಬೇಕು. ಪ್ರತಿಯೊಬ್ಬರು ಕಲಿಬೇಕು. ಥ್ಯಾಂಕ್ ಯು. ನನ್ನ ಹೆಸರು ಕಿರಣ್ ಅಂತ. ಆ್ಯಕ್ಚುಲಿ ನಾನು ಬರ್ತಾ 0 ನಾಲೆಜ್ ಇತ್ತು. ಇಲ್ಲಿ ಬಂದಾದಮೇಲೆ ಆ್ಯಕ್ಚುಲಿ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅರ್ನ್ ಮಾಡಲಿಕ್ಕೆ. ನಾನು ಬರೀ ಇನ್ವೆಸ್ಟಿಂಗ್ ಮಾಡ್ತಾಯಿದ್ದೆ ಮುಂಚೆ. ಇವಾಗ ಮನೋಜ್ ಸರ್ ಹತ್ರ ಬಂದಮೇಲೆ ನಾನು ಆಪ್ಷನ್ಸು, ಫ್ಯೂಚರ್ಸು ಎಲ್ಲದ್ರ ಬಗ್ಗೆ ಐಡಿಯಾ ತೊಗೊಂಡು ನೆಕ್ಸ್ಟ್ ಟ್ರೇಡಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನನಗೇನು ಗೊತ್ತಿಲ್ಲ. ಸೊ ಮೈ ಫ್ರೆಂಡ್ ರೆಫರ್ಡ್
TD Academy. So it's a very helpful 3 days, was very fruitful for me. I learned the basics of the stock market. I look forward to learn more from Manoj sir. Thank you so much, and very friendly staff. I really loved it. Thank you. The experience was good. Thank you so much. ನನಗೂ ಇದಕ್ಕಿಂತ ಮುಂಚೆ ಏನು ಐಡಿಯಾ ಇರಲಿಲ್ಲ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಯಾವ ಥರ ಅಂತ. ಸೊ ನನಗೂ ಅನಿಸಿರಲಿಲ್ಲ ಅದು ಮಾಡ್ಬೋದು, ಆ್ಯಕ್ಚುಲಿ ದುಡ್ಡು ಮಾಡ್ಬೋದು ಅಂತ ಅನಿಸಿರಲಿಲ್ಲ. ಬಟ್ ಇಲ್ಲಿ ಬಂದು ಬೇಸಿಕ್ ಕ್ಲಾಸ್ ಜಾಯ್ನ್ ಆದಮೇಲೆ ಆ್ಯಕ್ಚುಲಿ ಅವರು ಇಂಟ್ರಾಕ್ಷನ್ ಮಾಡೋಕ್ಕೆ ಶುರುವಾದಮೇಲೆ ಅಥವಾ ಕ್ಲಾಸಸ್ ಟೀಚ್ ಮಾಡೋಕ್ಕೆ ಶುರುವಾದಮೇಲೆ ನನಗೊಂದು ಬೇಸಿಕ್ ನಾಲೆಡ್ಜ್ ಬರ್ತಾಯಿದೆ. ಇಲ್ಲ ಆ್ಯಕ್ಚುಲಾಗಿ ಏನೋ ಒಂದು ಸಂಪಾದನೆ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಚೆನ್ನಾಗಿ ಇಂಟ್ರಾಕ್ಷನ್ ಮಾಡ್ತಾರೆ ಆ್ಯಂಡ್ ಮೆಂಟರ್ಸ್ ಕೂಡ ಇಲ್ಲಿ ಮತ್ತು ಕೆಲವೊಬ್ರು ಎಕ್ಸ್ಪೀರಿಯನ್ಸ್ ಮಾತಾಡೋದು ಕೇಳಿದರೆ ಸೊ ನಮಗೂ ಇಂಟ್ರೆಸ್ಟ್ ಬರ್ತಾಯಿದೆ. ಇಲ್ಲ ಮಾಡ್ಬೋದು, ಸ್ಟಾಕ್ ಮಾರ್ಕೆಟಲ್ಲಿ ಸರ್ವೈವ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಇಟ್ಸ್ ನೈಸ್ ಅಕಾಡೆಮಿ ಆ್ಯಂಡ್ ನೈಸ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ನನ್ನ ಹೆಸರು ಮನೋಹರ್ ಅಂತ. ನಾನು TD ಅಕಾಡೆಮಿಗೆ ಬರೋಕ್ಕಿಂತ ಮುಂಚೆ ಇಷ್ಟೊಂದು ಕಾನ್ಸೆಪ್ಟ್ಸ್ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಕಲಿತೆ, ಇನ್ನು ಕಲಿಯೋದು ತುಂಬ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ಪವನ್ ಅಂತ. ಸ್ಟಾಕ್ಸ್ ಬಗ್ಗೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ, ಬೇಸಿಕ್ ಸ್ಟಾಕ್ಸ್ ಮಾಡ್ತಿದ್ದೆ. ಇಲ್ಲಿ ಬಂದಮೇಲೆ ಆಪ್ಷನ್ಸ್ ಟ್ರೇಡಿಂಗ್ ಬಗ್ಗೆ ಐಡಿಯಾ ಬಂತು. ಫ್ಯೂಚರ್ಸ್ ಏನು ಮಾಡಬಾರ್ದು ಅಂತಲೂ ತುಂಬ ಹೇಳ್ಕೊಟ್ಟಿದ್ದಾರೆ ಮನೋಜ್ ಸರ್. ಇಟ್ಸ್ ವೆರಿ ಇನ್ಫಾರ್ಮೇಟಿವ್. ಹಲೋ, ನಾನು ಸಂಗೀತ ಅಂತ. ಮುಂಚೆ ನಾನು ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತಾಯಿದ್ದೆ, ಬಟ್ ಲಾಸ್ ಆಗಿತ್ತು. ಯೂಟ್ಯೂಬ್ ವಿಡಿಯೋ ನೋಡಿಬಿಟ್ಟು TD ಅಕಾಡೆಮಿಗೆ ಜಾಯ್ನ್ ಆಗೋಣ ಅಂತ ಬಂದೆ. ಸೊ ಸ್ವಲ್ಪ ಚೆನ್ನಾಗಿ ಫೈನಾನ್ಷಿಯಲ್ ಲಿಟ್ರಸಿ ಅದ್ರ ಬಗ್ಗೆ ನಾಲೆಜ್ ಚೆನ್ನಾಗಿ ಹೇಳಿಕೊಟ್ರು. ಪ್ಲ್ಯಾನಿಂಗ್ ಟು ಜಾಯಿನ್ ಫಾರ್ ಡೈಮಂಡ್ ಕೋರ್ಸ್ ಅಷ್ಟೇ. ಇಟ್ಸ್ ನೈಸ್. TD ಅಕಾಡೆಮಿನಲ್ಲಿ ಫಂಡಮೆಂಟಲ್ ಅನಾಲಿಸಿಸು ಮತ್ತು ಟೆಕ್ನಿಕಲ್ ಅನಾಲಿಸಿಸು ತುಂಬ ಚೆನ್ನಾಗಿ ಡೀಟೇಲಾಗಿ ಹೇಳ್ಕೊಡ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ ಹೂ ವಾಂಟ್ಸ್ ಟು ಟ್ರೇಡ್ ಆರ್ ಇನ್ವೆಸ್ಟ್. ಮತ್ತು ಇನ್ನೊಂದೇನೆಂದರೆ ಫೈನಾನ್ಷಿಯಲ್ ನಾಲೆಡ್ಜ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ನಾನು ಇಲ್ಲಿ ಬಂದಮೇಲೆ ನನಗೆ ಕೆಲವೆಲ್ಲ ಡೌಟ್ಸ್ ಇತ್ತು, ಅದೆಲ್ಲ ಕ್ಲಿಯರ್ ಆಯಿತು. ನನ್ನ ಹೆಸರು ರವಿಕುಮಾರ್ ಅಂತ. TD ಅಕಾಡೆಮಿ ಬಗ್ಗೆ ಯೂಟ್ಯೂಬಲ್ಲಿ ನೋಡಿದ್ವಿ. ಹಾಗೆ ನಮ್ಮ ಫ್ರೆಂಡ್ ಅವರು ಎಲ್ಲ ನಾವು ಡಿಸ್ಕಸ್ ಮಾಡ್ಕೊಂಡು ಇಲ್ಲಿ ಜಾಯ್ನ್ ಆಗಿದ್ವಿ. ಇಲ್ಲಿ ನಮಗೆ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಮಿನಿಮಮ್ ನಾಲೆಡ್ಜ್ ಇತ್ತು. ಯಾಕಂದರೆ ನಾವು ಶುರು ಮಾಡಿರೋದು ಈಗ 2 months ಅಕೌಂಟ್ ಓಪನ್ ಮಾಡಿಕೊಂಡು. ಬಟ್ ಇಲ್ಲಿ ಬಂದಮೇಲೆ ನಮಗೆ ನಾಲೆಡ್ಜ್ ತುಂಬಾ ಗೈನ್ ಆಗಿದೆ. ಇಲ್ಲಿ ನಮಗೆ ಮೇಯ್ನಾಗಿ ಹೇಳ್ಕೊಟ್ಟಿರೋದು ಗ್ರೀಡಿ ಆಗಿರಬೇಡಿ ಅಂತ. ಮಾರ್ಕೆಟಿಂದ ಎಷ್ಟು ಮಿನಿಮಮ್ ಪ್ರಾಫಿಟಲ್ಲಿರಿ ಮತ್ತು ಲಾಸಿಂದ ಅವಾಯ್ಡ್ ಮಾಡ್ಕೊಳ್ಳಿ ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ಸ್ಟ್ರಾಟಜೀಸ್ ಎಲ್ಲ ಅದೇ ಬೇಸಿಸ್ ಮೇಲೆ ಸ್ಟ್ರಾಟಜೀಸ್ ಕೂಡ ಇದೆ. ಇಲ್ಲಿ ನಮಗೆ ಏನಂತಾರೆ ಹೀರೋ ಝೀರೋ ಸ್ಟ್ರಾಟಜೀಸ್, ಅದ್ರ ಬಗ್ಗೆ ಏನು ಮುಟ್ಲೇಬೇಡಿ ಅಂತಲೇ ಹೇಳಿರೋದ್ರಿಂದ ನಮಗೆ ಲಾಸಿಂದ ಅವಾಯ್ಡ್ ಆಗ್ಬೋದು. ಇದರಿಂದ ನಮಗೆ ಭಾರಿ ಉಪಯೋಗ ಆಗ್ತಾಯಿದೆ. ಇದನ್ನು ನಾವು ನಮ್ಮ ಫ್ರೆಂಡ್ಸ್ ಕೂಡ ಸಜೆಸ್ಟ್ ಮಾಡ್ತೀವಿ ಈ ಕೋರ್ಸ್ನಾಗ. ಥ್ಯಾಂಕ್ ಯು. ನನ್ನ ಹೆಸರು ಮಹೇಶ್. ಇಲ್ಲಿ TD ಅಕಾಡೆಮಿಯಲ್ಲಿ ಆ್ಯಕ್ಚುಲಿ ಬರೀ ದುಡ್ಡು ಮಾಡೋದು ಮಾತ್ರ ಹೇಳ್ಕೊಡೋದಿಲ್ಲ, ಒಂದು ಎಥಿಕ್ಸ್ ಇಟ್ಕೊಂಡು ಹೇಳ್ಕೊಡ್ತಾ ಇದ್ದೀರಾ. ಅಂದರೆ ಲಾಸ್ ಆಗಬಾರ್ದು, ಒಂದು ಎಥಿಕ್ಸ್ ಇಟ್ಕೊಂಡು ದುಡ್ಡು ಮಾಡಬೇಕು. ಒಂಥರ ಇವಾಗ ಬೇರೆ ಕಡೆ ಕೋರ್ಸು ದುಡ್ಡು ಮಾಡಬೇಕು ಅಂದರೆ ಜಸ್ಟ್ 4-5 ಟಿಪ್ಸ್ ಕೊಟ್ಟರೆ ಸಾಕು, ಡಬಲ್ ದುಡ್ಡೆಲ್ಲ ಆಗುತ್ತೆ, ಅವೆಲ್ಲ ಮಾಡುತ್ತೆ, ಮುಳುಗೋಗುತ್ತೆ. ಬಟ್ ನೀವು ಆ ಥರ ಅಲ್ಲ, ಒಂದು ಎಥಿಕ್ಸ್ ಇಟ್ಕೊಂಡು ಒಂದು ಲಿಮಿಟಾಗೆ ಇದು ಮಾಡಿ, ಲಾಸ್ ಮಾಡ್ಕೊಬೇಡಿ, ಪ್ರೋಗ್ರೆಸಿವಲ್ಲಿ ದುಡ್ಡು ಮಾಡಿ ಅಂತ ಹೇಳ್ಕೊಡ್ತಾ ಇದ್ರು. ಅದು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ TDಗೆ ಬಂದು. ಆ್ಯಸ್ ಎ 21 year old ಇದು ಬಂದ್ಬಿಟ್ಟು ಐ ಓಪನಿಂಗ್ ಥರ. ಪ್ರತಿಯೊಬ್ಬ ಯೂತು ಪ್ರತಿಯೊಬ್ಬರು ಇದನ್ನು ನೋಡಿ ಕಲಿಬೇಕಂತ ಎಲ್ಲರೂ ಕೇಳ್ಕೊತೀನಿ. ಈ ವಯಸ್ಸಲ್ಲಿ ಇದು ಕಲಿತ್ರೆ ನನ್ನ ಫ್ಯೂಚರ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಏನೂ ಮಾಡೋಕ್ಕೆ ನನಗೆ ಕಷ್ಟ ಆಗ್ತಾಯಿದೆ. ಸೊ ಇಲ್ಲಿ ಸ್ಟಾಫ್ ಆಗಲಿ, ಇಲ್ಲಿರುವ ಓನರ್ಸ್ ಆಗಲಿ, ಇಲ್ಲಿರುವ ಪ್ರತಿಯೊಬ್ಬರೂ ನಿಮ್ಮನ್ನು ಸರಿದಾರಿಗೆ ತರಲು ತುಂಬ ಪ್ರಯತ್ನ ಪಡ್ತಾರೆ. ಇಲ್ಲಿ ಬಂದು ಕಲಿಬೇಕು. ದುಡ್ಡಿನ ಬಗ್ಗೆ ವ್ಯಾಮೋಹ ಇಟ್ಕೊಂಡು ಬರಬಾರ್ದು, ಬಟ್ ದುಡ್ಡನ್ನು ಹೇಗೆ ಬೆಳೆಸಬೇಕು ಅನ್ನೋದು ಕಲಿಬೇಕು ಅಂತ. ಚೆನ್ನಾಗಿದೆ, ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಹೆಜ್ಜಿಂಗ್ ಎಲ್ಲ ಹೇಳ್ಕೊಡ್ತಾರೆ, ಲಾಸ್ ಕಮ್ಮಿ ಮಾಡ್ತಾರೆ. ನೇಕೆಡ್ ಕಾಲ್ ಮಾಡಬಾರ್ದು, ನಂದು ತುಂಬ ಲಾಸ್ ಆಗಿದೆ ನೇಕೆಡ್ ಕಾಲ್ ಮಾಡಿ. ಬಟ್ ಹೆಜ್ಜಿಂಗ್ ಹೇಳ್ಕೊಟ್ಟಿದ್ದ ಆಮೇಲೆ ಇಟ್ಸ್ ವೆರಿ ಗುಡ್. 3 days ಕ್ಲಾಸನ್ನು ಅಷ್ಟು ಜೋಶಲ್ಲಿ ಕೇಳಿದ್ದೀರಾ ಆ್ಯಂಡ್ ಅದನ್ನು ಅಷ್ಟೇ ಜೋಶಲ್ಲಿ ಇವಾಗ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಪ್ರಾಕ್ಟೀಸ್ ಮಾಡಿದಾಗ ಸಿಕ್ಕಾಪಟ್ಟೆ ಕ್ವಶನ್ಸು ಇದೆಲ್ಲ ಅರೈಸ್ ಆಗ್ಬೋದು. ಅದನ್ನು ಬರೆದಿಟ್ಕೊಂಡು ಮತ್ತೆ ಬನ್ನಿ ಇನ್ಸ್ಟಿಟ್ಯೂಟ್ಗೆ. ಸೊ ವೆನ್ ಎವರ್ ಯು ಹ್ಯಾವ್ ಟೈಮ್, ಅಟ್ಲೀಸ್ಟ್ ಸ್ಯಾಟರ್ಡೆ ಸಂಡೇ ಟೈಮ್ ಸಿಗುತ್ತಲ್ಲ. ಸೊ ಇವತ್ತು ನೋಡಿ, ಸಂಡೇ ಇವತ್ತು ಫ್ರೀ ವರ್ಕ್ಶಾಪ್ ಮಾಡಿದ್ರು ಇವನ್ 2 o'clock ಆದಮೇಲೆ ನಮ್ಮ ಮೆಂಟರ್ಸ್ ಎಲ್ಲ ಫ್ರೀಯಾಗೇ ಇದ್ದರು. ಸೊ ನೀವು ಬಂದು ಏನೇ ಡೌಟ್ಸ್ ಇದ್ರೂ ಮಿಸ್ ಮಾಡದೆ ಬನ್ನಿ. ಸ್ಯಾಟರ್ಡೆ ಸಂಡೇ ಯಾವಾಗ ಫ್ರೀ ಇರುತ್ತೋ ಇದು ನಿಮ್ಮ ಮನೆ ಅಂದ್ಕೊಂಡು ಬರ್ತಾ ಇರಿ. ಏನೇ ಡೌಟ್ಸ್ ಇದ್ದರೂ ಕೇಳಿ, ಯಾಕಂದರೆ ಡೌಟ್ಸ್ ಕೇಳಿದ್ರೆ ತಾನೇ ನಮ್ಗೆ ಅರ್ಥ ಆಗೋದು. ನಾಲೆಜ್ ಸ್ಪ್ರೆಡ್ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ನಮ್ಮ ದೇಶದಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾಡಿ 93% ಜನ ಕಳ್ಕೊತಾ ಇದ್ದಾರೆ ಬಿಕಾಸ್ ಆಫ್ ದೇ ಡೋಂಟ್ ನೋ ಹೆಡ್ಜಿಂಗ್ ಅನ್ನೋದು ಗೊತ್ತೇ ಇಲ್ಲ. ಸೊ ಹೆಡ್ಜಿಂಗ್ ಅನ್ನೋದು ಗೊತ್ತಿದ್ರೆ ಇಷ್ಟೆಲ್ಲ ಲಾಸ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಹೆಡ್ಜಿಂಗ್ ಹೇಳ್ಕೊಡೋರು ತುಂಬ ಕಡಿಮೆ ಇದ್ದಾರೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ಸ್. ನೆಕ್ಸ್ಟ್ 6 years ಅಲ್ಲಿ ಇರೋರೆಲ್ಲ ಕೋಟ್ಯಾಧಿಪತಿ ಆಗಲಿ ಅಂತ ನಾನೇ ಆಶಿಸ್ತೀನಿ. ಆ್ಯಂಡ್ ದೇವರು ಸಹ ನಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ?
ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.